ಶ್ರೀ ಗುರುಭ್ಯೋ ನಮಃ. ಈ ಕಳೆದ ದಿವಸ ಹನುಮಂತ ಲಂಕಾನಗರದಲ್ಲಿ ಎಲ್ಲ ಕಡೆ ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ತೊಡಗಿ, ರಾವಣನ ಅರಮನೆ, ಅಂತಃಪುರ, ಅದರ ಎಲ್ಲ ಭಾಗದಲ್ಲಿ ಕೂಡ ಆಕೆಯನ್ನು ಹುಡುಕಾಡಿದ. ಕೊನೆಗೆ ಆ ರಾವಣನ ಮಂಚದಲ್ಲಿಯೇ ಸುಂದರವಾದ ಒಬ್ಬ ಸ್ತ್ರೀಯನ್ನು ನೋಡಿದ. ಇವಳೇ ಸೀತೆ ಅಂತ ಭ್ರಮಿಸಿ ಅವನಿಗೆ ಬಹಳ ಆನಂದ ಆಗಿ ತೋಳುಗಳನ್ನು ತಟ್ಟಿಕೊಂಡ, ತನ್ನ ಬಾಲಕ್ಕೆ ಮುತ್ತಿಕ್ಕಿದ, ಸಂತೋಷಪಟ್ಟ, ಆ ಕಡೆ ಈ ಕಡೆ ಜಿಗಿದಾಡಿದ, ಹೀಗೆ ಹೋದ, ಹೀಗೆ ಮತ್ತೆ ಮರಳಿ ಬಂದ, ದೊಡ್ಡದೊಂದು ಸ್ತಂಭವನ್ನು ಹತ್ತಿ ಅಲ್ಲಿಂದ ಕೆಳಗಿಳಿದ. ಅಂತೂ ಕಪಿಯ ತನ್ನ ಸ್ವಭಾವವನ್ನು ಹೀಗೆ ಪ್ರದರ್ಶನ ಮಾಡ್ತಾ ತನ್ನ ಆನಂದವನ್ನು ವ್ಯಕ್ತ ಮಾಡಿದ ಅಂತ ನಾವು ಶ್ರವಣ ಮಾಡಿದ್ವಿ. ಈ ವಿಶ್ವನಂದನ ಶ್ರೀಪಾದರು ರಚನೆ ಮಾಡಿದ ಬಾಲರಾಮಾಯಣಕ್ಕನುಸಾರವಾಗಿ ಆ ಮಂದೋದರಿಯನ್ನೇ ಸೀತೆ ಅಂತ ಭ್ರಮಿಸಿದ್ರೂ ಕೂಡ ಅದಾದಮೇಲೆ ಅವನಿಗೆ ಅದು ಸ್ಪಷ್ಟ ಆಗಿತ್ತು. ಸೀತೆಯ ಪಾದತಲದಲ್ಲಿ ಪದ್ಮದ ರೇಖೆ ಇರಬೇಕು, ಆದರೆ ಇವಳ ಪಾದತಲದಲ್ಲಿ ಕಾಕರೇಖೆ ಇದೆ, ಹಾಗಾಗಿ ಇವಳು ಮಂದೋದರಿ ಅಲ್ಲ ಅಂತನ್ನೋದು ಅವನಿಗೆ ಸ್ಪಷ್ಟ ಆಗಿತ್ತು. ಆದರೂ ರಾವಣನ ಪತ್ನಿ ಅಂತ ಇವಳನ್ನು ಭ್ರಮಿಸಿದ್ನಲ್ಲ, ಸೀತೆಯನ್ನೇ ಮಂದೋದರಿ ಅಂತ ತಿಳ್ಕೊಂಡಲ್ಲ ಅಂತ ಈಗ ಒಂದು ಆಡಿದ ಮಾತಿಗಾಗಿ ಈಗಾಗದೇ ಇದ್ರು. ಆಮೇಲೆ 6 ಕೋಟಿ ಗೋಗಳನ್ನು ದಾನ ಮಾಡಿ ಆ ಪಾಪವನ್ನು ಪರಿಹಾರ ಮಾಡ್ಕೋತೀನಿ ಅಂತ ಸಂಕಲ್ಪ ಮಾಡಿದ. ಅದನ್ನು ಶ್ರವಣ ಮಾಡಿದ್ವಿ. ಆನಂದ ರಾಮಾಯಣದ ಸಾರಕಾಂಡದ 9ನೇ ಸರ್ಗಕ್ಕನುಸಾರವಾಗಿ ಶಿವ ಪಾರ್ವತಿಯರ ನಡುವೆ ಸಂವಾದ ರೂಪದಲ್ಲಿ ಆನಂದ ರಾಮಾಯಣ ಕಥೆ ನಡೆದಿತ್ತಲ್ಲ, ಅಲ್ಲಿ ಪಾರ್ವತಿ ಶಿವನನ್ನ ಪ್ರಶ್ನೆ ಕೇಳಿದ್ರು. ಆ ಮಂದೋದರಿಗೆ ಸೀತೆಗೆ ಅಂಥ ಹೋಲಿಕೆ ಹೇಗೆ ಬಂದಿತ್ತು? ಏಕೆಂದರೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಸ್ತ್ರೀಯು ಸೀತೆಯ ಅನೇಕ ಅಂಶಗಳಲ್ಲಿ ಒಂದು ಭಾಗ. ಸೀತಾ ಅಂಶಜಾಹ ಸರ್ವಾಃ ಸ್ತ್ರೀಯಃ. ಅದೇ ರೀತಿಯಾಗಿ ಪುರುಷರೆಲ್ಲರೂ ಪರಮಾತ್ಮನ ಒಂದು ಅಂಶದವರು. ಹಾಗಿರುವಾಗ ಮಂದೋದರಿಯಲ್ಲಿ ಸೀತೆಯ ಯಾವುದೋ ಒಂದು ಸಣ್ಣ ಹೋಲಿಕೆ ಕಾಣಬೇಕೇ ಹೊರತು ಅವಳೇ ಸೀತೆ ಅಂತ ಭ್ರಮಿಸುವ ಮಟ್ಟಿಗೆ ಹೋಲಿಕೆ ಕಂಡದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದ್ಲು ಪಾರ್ವತಿ. ಅದಕ್ಕಾಗಿ ಶಿವ ಹೀಗೆ ಉತ್ತರ ಹೇಳಿದ: ಶೃಣುಷ್ವ ಕಾರಣಂ ದೇವಿ ಸೀತೆಯಂ ವಿಷ್ಣುನಾಚಿತ ತೇನೈವ ವಿಷ್ಣುನಾ ಪೂರ್ವಂ ಇಯಂ ಮಂದೋದರೀಚಿತ ಏಕದಾ ಕೈಕಸಿ ಮಾತಾ ರಾವಣಂ ಪ್ರಾಹ ದುಃಖಿತ ಶೇಷೋಚ್ಛ್ವಾಸೇನ್ ತಲ್ಲಿಂಗಂ ಗತಂ ತ್ಯಾಜ್ಯ ರಸಾತರಂ. ಶೃಣುಷ್ವ ದೇವಿ, ನಾನು ಕಾರಣ ಹೇಳ್ತೇನೆ ಕೇಳು ಅಂತ ಹೇಳಿದ ಶಿವ. ವಿಷ್ಣು ಶ್ರೀರಾಮನಾಗಿ ಜನಿಸಿದಾಗ ಅವನು ಸಾಕ್ಷಾತ್ ಲಕ್ಷ್ಮಿಯನ್ನ ತನ್ನ ಪತ್ನಿಯನ್ನಾಗಿ ಸೀತೆಯ ರೂಪದಿಂದ ಸ್ವೀಕಾರ ಮಾಡಿದ್ದ. ಅವನೇ ವಿಷ್ಣುವೇ ಹಿಂದೆ ಮಂದೋದರಿಯನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದ, ಮಂದೋದರಿಯನ್ನು ಕೂಡ ಸೃಷ್ಟಿ ಮಾಡಿದ್ದ. ಅದಕ್ಕೆ ಅವರಿಬ್ಬರ ನಡುವೆ ಹೋಲಿಕೆ ಬರಲಿಕ್ಕೆ ಏನು ಕಾರಣ ಅನ್ನೋದನ್ನು ವಿಸ್ತಾರವಾದ ಕಥೆಯ ರೂಪದಲ್ಲಿ ಹೇಳ್ತೀನಿ. ಇದು ಶಾಸ್ತ್ರದ ರಹಸ್ಯವೂ ಹೌದು. ಶಿವ ಮತ್ತು ವಿಷ್ಣುವಿನ ನಡುವಿನ ಅಭೇದವನ್ನು, ಒಬ್ಬನೇ ಪರಮಾತ್ಮನಿಗೆ ಶಿವ ಮತ್ತು ವಿಷ್ಣು ಅನ್ನುವ ಹೆಸರು ಅಂತೇನಿದೆ, ಅದರ ರಹಸ್ಯವನ್ನು ಕೂಡ ಸುಂದರವಾಗಿ ವರ್ಣನೆ ಮಾಡುವಂಥ ಕಥೆ ಇದು. ಇದನ್ನು ಕೇಳು ಅಂತ ಹೇಳಿದ. ರಾವಣನ ತಾಯಿ ಕೈಕಸಿ ಅಂತಿದ್ದಲ್ಲ, ಅವಳು ಬಳಿ ಒಂದು ಲಿಂಗ ಇತ್ತು. ನಿತ್ಯ ಆ ಲಿಂಗವನ್ನು ಪೂಜೆ ಮಾಡ್ತಿದ್ಲು. ಒಮ್ಮೆ ಆ ಲಿಂಗ ಶೇಷನಾಗನ ನಿಟ್ಟುಸಿರಿನ ಕಾರಣದಿಂದಾಗಿ ಶೇಷನಾಗ ಜೋರಾಗಿ ಉಚ್ಛ್ವಾಸ ಮಾಡಿದಾಗ ಆ ಲಿಂಗ ಹಾರಿ ಹೋಗಿ ಪಾತಾಳಕ್ಕೆ ಹೋಗಿಬಿಟ್ಟಿತ್ತು. ಶಿವಾದಾನೀಯ ಮಾಂ ದೇಹಿ ಆತ್ಮಲಿಂಗಂ ಅನುತ್ತಮಂ ತನ್ಮಾತ್ರ ವಚನಂ ಶುತ್ವ ಗಾಯನಾತ್ ವರದೋನ್ಮುಖಂ. ಶಿವನ ಕಡೆಯಿಂದ ಇನ್ನೊಂದು ಲಿಂಗವನ್ನು ತೆಗೆದುಕೊಂಡು ಬಾ ಅಂತ ಕಳಿಸಿದ್ಲು ಅವಳು ತಾಯಿ. ಈತ ಶಿವನ ಕಡೆ ಹೋದ, ಶಿವನ ಆತ್ಮಲಿಂಗವನ್ನು ತರಬೇಕು ಅಂತ. ಗಾಯನ ಸೇವೆ ಮಾಡಿ ಪರಮಾತ್ಮನಾದ ಶಿವನನ್ನು ಒಲಿಸಿಕೊಂಡ. ಮಾಮಾಹ ರಾವಣ ವಾಕ್ಯಂ ದ್ವೌವರೋ ದೇಹಿ ಮಾಂ ಪ್ರಭೋ ಆತ್ಮಲಿಂಗಂ ಚ ತನ್ಮಾತ್ರೆ ಪತ್ನ್ಯರ್ಥಂ ಪಾರ್ವತೀಂ ಮಮ. ನಾನು ಅವನಿಗೆ ಪ್ರಸನ್ನನಾದಾಗ, ನಾನು ಒಂದು ಶಿವ ಪ್ರಸನ್ನನಾದಾಗ ಆ ರಾವಣ ಏನು ಕೇಳಿದ? ನನ್ನ ಪೂಜೆಗಾಗಿ, ತಾಯಿ ಪೂಜೆಗಾಗಿ ಆತ್ಮಲಿಂಗ ಬೇಕು. ಆಮೇಲೆ ತನ್ಮಾತ್ರೆ ಪತ್ನ್ಯರ್ಥಂ ಪಾರ್ವತೀಂ ಮಮ, ನನಗೊಬ್ಬಳು ಪತ್ನಿ ಬೇಕಾಗಿದ್ದಾಳೆ, ಆ ಪತ್ನಿಯ ಸಲುವಾಗಿ ನಿನ್ನ ಪತ್ನಿಯನ್ನೇ ನನಗೆ ಕೊಡು, ಪಾರ್ವತಿಯನ್ನು ನನ್ನ ಪತ್ನಿಯನ್ನ ಸ್ವೀಕಾರ ಮಾಡ್ತೀನಿ ಕೊಡು ಅಂತ ಅದನ್ನು ಕೂಡ ಕೇಳಿದ್ದ. ತತ್ತಸ್ಯ ವಚನಂ ಶುತ್ವ ತ್ವಂ ದತ್ತಾಸಿ ಗಿರೀಂದ್ರದೆ ತತ್ವಾ ಆತ್ಮಲಿಂಗಂ ಸಂಪ್ರೋಕ್ತಃ ಮಯಾ ತ್ವಂ ಯದಿ ರಾವಣ. ಆ ಭಕ್ತನ ಅಪೇಕ್ಷೆಯನ್ನು ಕೇಳಿ ನಾನೇನು ಮಾಡಿದೆ, ಆತ್ಮಲಿಂಗವನ್ನು ಅವನಿಗೆ ಕೊಟ್ಟೆ, ನಿನ್ನನ್ನೂ ಕೊಟ್ಟುಬಿಟ್ಟೆ ಆ ರಾವಣನಿಗೆ. ಕೊಡುವಾಗ ಹೇಳಿದ್ನಂತೆ,
ಮಾರ್ಗೇ ಲಿಂಗಂ ಭೂಮಿ ಸಂಸ್ಥಂ ಕರೋಷಿ ತರ್ಹ್ಯಹಂ ಪುನಃ ನಾಗ್ರೇ ಗಚ್ಚಾಮಿ ತತ್ಸ್ಥಾನಾತ್ ತತ್ರೈವತ ವಸಾಮ್ಯಹಂ. ಆತ್ಮಲಿಂಗವನ್ನು ಮಧ್ಯದಲ್ಲಿ ಎಲ್ಲೂ ಕೂಡ ನೆಲದ ಮೇಲೆ ಇಡುವಂತಿಲ್ಲ. ಇಟ್ಟು ಬಿಟ್ರೆ ನಾನು ಅಲ್ಲೇ ನಿಂತು ಬಿಡ್ತೇನೆ, ಖಾಲಿಯಾಗಿ ಅಲ್ಲಿ ನಿಂತು ಬಿಡ್ತೇನೆ, ಮುಂದೆ ಬರೋದಿಲ್ಲ. ಇದೊಂದು ಎಚ್ಚರಿಕೆ ವಹಿಸ್ಬೇಕು ನೀನು. ತಥೇತಿ ರಾವಣಶ್ಚೋಕ್ತ್ವಾ ದೇವ್ಯಾ ಲಿಂಗೇನ ಸೋಯಯೋ ತದಾ ತ್ವಯಾ ಸ್ಮೃತಃ ವಿಷ್ಣು ತೇನ ಅಂಗಚಂದನಾದಿನ ಕೃತ್ವಾ ಮಂದೋದರಿ ನಾರಿ ಮಯಹಸ್ತೆ ಅರ್ಪಿತಾ ಶುಭಾ ತಾಂ ನಿನಾಯ ಮಯ ಶೀಘ್ರಂ ಪಾತಾಲೆ ಸ್ವೀಯ ಸದ್ಗೃಹಂ. ರಾವಣ ಶಿವ ಹೇಳಿದ ನಿಬಂಧನೆಗಳಿಗೆಲ್ಲ ಒಪ್ಕೊಂಡು ದೇವಿಯಾದ ಪಾರ್ವತಿಯನ್ನು ಕರೆದುಕೊಂಡು ಆತ್ಮಲಿಂಗವನ್ನು ತೆಗೆದುಕೊಂಡು ಹೊರಟ. ಆಗ ನೀನು ಪಾರ್ವತಿ ಏನು ಮಾಡಿದಿ, ಪರಮಾತ್ಮನಾದ ವಿಷ್ಣುವನ್ನು ನೆನಪಿಸಿಕೊಂಡೆ, ಅಂದರೆ ಪರಿಹಾರಕ್ಕಾಗಿ ನನ್ನ ರಕ್ಷಣೆ ಮಾಡುವಂತ ಏನಾದರೂ ಮಾಡಿ ರಾವಣನಿಗೆ ವಂಚನೆ ಮಾಡಿ ನನ್ನ ಬಿಡಿಸು ಅಂತ ಈಗ ನೀನು ಪರಮಾತ್ಮನಾದ ವಿಷ್ಣುವನ್ನು ಸ್ಮರಣೆ ಮಾಡ್ಕೊಂಡಿ. ಆಗ ವಿಷ್ಣು ಅಲ್ಲಿಗೆ ಬಂದು ಆ ಪಾರ್ವತಿಯ ಶರೀರದಲ್ಲಿದ್ದಂಥ ಚಂದನ ಮೊದಲಾದವು, ಅವರ ಶರೀರದಲ್ಲಿ ಏನು ಗಂಧ ಇತ್ತು ಆ ಗಂಧ, ಅಂಗರಾಗ ಇತ್ಯಾದಿಗಳನ್ನೇ ತೆಗೆದು ಅದರ ಮೂಲಕವಾಗಿ ಮಂದೋದರಿಯನ್ನು ತಯಾರು ಮಾಡಿದ ವಿಷ್ಣು. ಮಂದೋದರಿಯನ್ನು ನಿರ್ಮಾಣ ಮಾಡಿ ಮಯ ಅಂತ ಏನಿದ್ದಲ್ಲ ಅವಳ ತಂದೆ ಮಯ, ಅವನಿಗೆ ಮಾಯಾವಿ, ದುಂದುಬಿ, ಮಂದೋದರಿ ಅಂತ ಈ 3 ಜನ ಮಕ್ಕಳು. ಆ ಮಯನಿಗೆ ತೆಗೆದುಕೊಂಡು ಕೊಟ್ಟ ವಿಷ್ಣು. ಮಯ ಅದನ್ನ ಪಾತಾಳಕ್ಕೆ ತೆಗೆದುಕೊಂಡು ಹೋದ ಆ ಗೊಂಬೆಯನ್ನು, ಆ ಮಂದೋದರಿಯನ್ನು ಅಲ್ಲಿ ತನ್ನ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟ. ತಥೋ ದ್ವಿಜಸ್ವರೂಪೇಣ ವಿಷ್ಣುತ್ರಾಹ ದಶಾನನಂ ಪ್ರತಾರಿತ ಶಿವೇನ ತ್ವಂ ದತ್ವಾ ದುರ್ಗಾಂತು ಕೃತ್ರಿಮಾಂ. ಈ ಕಡೆ ವಿಷ್ಣು ಏನ್ ಮಾಡಿದ, ತನ್ನ ಸ್ವರೂಪವನ್ನು ಬಿಟ್ಟು ಬ್ರಾಹ್ಮಣನ ರೂಪದಿಂದ ಈ ರಾವಣನ ಕಡೆಗೆ ಬಂದು ಅವನಿಗೆ ಹೇಳಿದಂತೆ, ಶಿವ ನಿನಗೆ ವಂಚನೆ ಮಾಡಿದ್ದಾನೆ, ಪ್ರತಾರಿತ ಶಿವೇನ ತ್ವಂ. ಯಾಕೆಂದ್ರೆ ದತ್ವಾ ದುರ್ಗಾಂತು ಕೃತ್ರಿಮಾಂ, ನಿಜವಾದ ಪಾರ್ವತಿಯನ್ನು ಕೊಡುವಂತ ನೀನು ಕೇಳಿದ್ರೆ ಆತ ನಿನಗೆ ಕೊಟ್ಟಿದ್ದು ಕೃತ್ರಿಮ ಪಾರ್ವತಿಯನ್ನ. ನಿಜವಾದ ಪಾರ್ವತಿ ನಿನ್ನ ಕೈಯಲ್ಲಿ ಇಲ್ಲ, ಇದೆ, ನಿನಗೆ ಕೊಟ್ಟಿಲ್ಲ, ಅವನು ಬೇರೆ ಕಡೆ ಎಲ್ಲ ಇಟ್ಟಿದ್ದಾನೆ, ನಿನಗೆ ಕೊಟ್ಟದ್ದು ಕೃತ್ರಿಮ ಪಾರ್ವತಿ ಅಂತ ಹೇಳಿದ ಈ ಬ್ರಾಹ್ಮಣ. ಪಾತಾಳೆ ಮಯಗೇಹೇ ಸಾ ಗೋಪಿತಾಸ್ತಿ ಶಿವೇನ ಹಿ ವಿವಿಚ್ಯಸಿ ತ್ವಂ ಸ್ವರ್ಲೋಕಂ ಭೂಲೋಕಂ ಚೇತಿ ಶಂಕಯ ಸ್ವೀಯಂ ಮತ್ವಾತ್ ಪಾತಾಳಂ ತತ್ರ ತ್ವಂ ನ ಗವೇಷ್ಯತಿ ತಜೇ ಮಾಂ ಕೃತ್ರಿಮಾಂ ದುರ್ಗಾಂ ಪಶ್ಯತಾಂ ಮಯ ಸದ್ಮನಿ ಗಿರೀಂದ್ರಜಾಂ ಮಹಾರಮ್ಯಾಂ ಪತ್ನೀಂ ಕೃತ್ವಾ ಸುಖಂ ಭಜ. ಅವಳನ್ನ ನಿಜವಾದ ದುರ್ಗೆಯನ್ನು, ನಿಜವಾದ ಪಾರ್ವತಿಯನ್ನ ಪಾತಾಳದಲ್ಲಿ ಯಾಕೆ ಇಟ್ಟಿದ್ದಾನೆ ಶಿವ ಅಂದ್ರೆ, ಈ ರಾವಣ ರಾಕ್ಷಸರಾಜನಾದ ರಾವಣ. ಇದು ರಾಕ್ಷಸರಿಗೆ ಪಾತಾಳವೇ ಅವರ ಲೋಕ. ರಾಕ್ಷಸರಾಜರಾದ ರಾವಣನಿಗೆ ಈ ಪಾರ್ವತಿ ಬೇಕು, ಆದರೆ ತನ್ನ ಲೋಕದಲ್ಲಿ ಇದ್ದದ್ದು ಆತನಿಗೆ ಗೊತ್ತಾಗಲಿಕ್ಕಿಲ್ಲ. ತನ್ನದೇ ಲೋಕದಲ್ಲಿ ಪಾರ್ವತಿಯನ್ನು ಬಚ್ಚಿಟ್ಟಿರಬಹುದು ಅಂತ ಆತನಿಗೆ ಕಲ್ಪನೆ ಬರಲಿಕ್ಕಿಲ್ಲ. ಅದೊಂದನ್ನು ಬಿಟ್ಟು ಸ್ವರ್ಗ ಭೂಮಿ ಎಲ್ಲ ಕಡೆ ಅನ್ವೇಷಣೆ ಮಾಡ್ತಾನೆ. ತನ್ನಲ್ಲಿದ್ದು ಆತನಿಗೆ ಗೊತ್ತಾಗಲಿಕ್ಕಿಲ್ಲ ರಾವಣನಿಗೆ ಅನ್ನೋ ಕಾರಣಕ್ಕಾಗಿ ಅಲ್ಲಿಟ್ಟು ನಿನ್ನನ್ನು ಬೇರೆ ಕಡೆ ಎಲ್ಲ ಹುಡುಕಾಡುವಂತೆ ಮಾಡಿದ್ದಾನೆ ಪರಶಿವ. ಅದಕ್ಕಾಗಿ ಈ ನಿನ್ನ ಜೊತೆ ಆ ಕೃತ್ರಿಮ ದುರ್ಗಾ ಏನು ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅವಳನ್ನು ಬಿಟ್ಟು ಬಿಡೋನು, ಪಾತಾಳಕ್ಕೆ ಹೋಗು, ಅಲ್ಲಿ ಮಯನ ಅರಮನೆಯಲ್ಲಿ ಗಿರೀಂದ್ರಜ ಪಾರ್ವತಿ ಇದ್ದಾಳೆ, ಅವಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡು, ಸುಖವಾಗಿ ಸಂಸಾರ ನಡೆಸು. ತದ್ವಿಪ್ರವಚನಂ ಸತ್ಯಂ ಮಯಾ ಮತ್ವಾ ಮಾಮೇತ್ಯ ವೈ ಪುನಃ. ಬ್ರಾಹ್ಮಣ ಹೇಳಿದ್ದು, ಬ್ರಾಹ್ಮಣ ರೂಪಿಯಾದ ವಿಷ್ಣು ಹೇಳಿದ್ದು ಸರಿ ಅನಿಸ್ತು ರಾವಣನಿಗೆ. ಅವನು ಮರಳಿ ನನ್ನ ಬಳಿಗೆ ಬಂದ, ಶಿವನ ಬಳಿಗೆ ಬಂದ. ವಿಹಸ್ಯ ರಾವಣ ಪ್ರಾಹ ಜ್ಞಾತಂ ತೇ ಅಂತರ್ಗತಂ ಮಯ ಅರ್ಪಿತಾ ಕೃತ್ರಿಮಾದೇವಿ ಮಾಂ ತಾಂ ಗೋಪ್ಯ ರಸಾತಲೆ. ಇಷ್ಟೆಲ್ಲ ಕಷ್ಟಪಟ್ಟು ಗಾಯನ ಸೇವೆ ಮಾಡಿ ನಿನ್ನನ್ನು ಪ್ರಸನ್ನಗೊಳಿಸ್ಕೊಂಡ್ರೆ ನೀನು ನನಗೆ ಮೋಸ ಮಾಡಿದೆ. ನಿಜವಾದ ನಿನ್ನ ಪತ್ನಿ ಪಾರ್ವತಿಯನ್ನು ಕೊಡೋದ್ರೆ, ಅವಳನ್ನು ಕೊಡದೆ ನೀನು ಕೃತ್ರಿಮವಾದ ಪಾರ್ವತಿ ನನಗೆ ಕೊಟ್ಟಿದ್ದೆ, ನಿನ್ನ ಮೋಸ ಎಲ್ಲ ನನಗೆ ಗೊತ್ತಾಗಿದೆ ಅಂದ ರಾವಣ ನಕ್ಕ. ತವೈವಾಸ್ತಧುನಾಶೇಯಂ ತ್ವಹಂ ನೇಷ್ಯಾಮಿ ಗೋಪಿತಾಂ ಇತ್ಯುಕ್ತ್ವಾ ತ್ವಾಂ ವಿಸೃಜ್ಯಾತ ಪಾತಾಳಂ ಗಂತು ಮುದ್ಯತಃ. ಈ ಕೃತ್ರಿಮ ದುರ್ಗೆಯನ್ನು ನೀನೇ ಇಟ್ಕೋ, ನಿಜವಾದ ದುರ್ಗೆಯನ್ನ ಪಾರ್ವತಿಯನ್ನ ಪಾತಾಳದಲ್ಲಿದ್ದವಳನ್ನ ನಾನು ಕರೆದುಕೊಂಡು ಹೋಗ್ತೇನೆ, ಪತ್ನಿಯನ್ನಾಗಿ ಅವಳನ್ನು ಸ್ವೀಕಾರ ಮಾಡ್ತೇನೆ ಅಂದ ಈ ರಾವಣ. ಇತ್ಯುಕ್ತ್ವಾ ತ್ವಾಂ ವಿಸೃಜ್ಯಾತ ಪಾತಾಳಂ ಗಂತು ಮುದ್ಯತಃ. ನಿಜವಾದ ಪಾರ್ವತಿಯನ್ನು ಯಥಾ ಪ್ರಕಾರ ಶಿವನ ಸನ್ನಿಧಾನದಲ್ಲಿ ಇಟ್ಟ, ತಾನು ಪಾತಾಳಕ್ಕೆ ಹೊರಟ ಲಿಂಗವನ್ನು ಕೈಯಲ್ಲಿಟ್ಕೊಂಡು. ತಾವನ್ ಮಾರ್ಗೇ ಹಿ ಅಲ್ಪಶಂಕಾಗ್ರಸ್ತ ಪ್ರಾಹ ದ್ವಿಜಂ ತದ ಆತ್ಮಲಿಂಗಂ ಕ್ಷಣಂ ಹಸ್ತೆ ಗೃಹೀಶ್ವ ವಚನಾನ್ ಮಮ. ಆ ನಡುದಾರಿಯಲ್ಲಿ ಆ ಬ್ರಾಹ್ಮಣ ರೂಪಿಯಾದ ವಿಷ್ಣು ಇದ್ದ.
ಈ ರಾವಣನಿಗೆ ದೈವ ಸಂಕಲ್ಪದಂತೆ ಅಲ್ಪಸಂಖ್ಯೆ ಮೂತ್ರಕ್ಕೆ ಹೋಗಬೇಕು ಅಂತ ಅನಿಸ್ತು. ಆ ಬ್ರಾಹ್ಮಣನಿಗೆ ಹೇಳಿದ, ನೋಡಪ್ಪ ಸ್ವಲ್ಪ ಒಂದು ಕ್ಷಣ ಇದನ್ನು ಇಟ್ಕೊಂಡಿರು, ನಾನು ಈಗ ಬರ್ತೀನಿ ಅಂದ. ಯಾವನ್ ನಿವರ್ತ್ಯ ಶಂಕಾಂಸಾಂ ಅಹಮೇಷ್ಯಾಮಿ ವೇಗತಃ ದ್ವಿಜವೇಷಧರೋ ವಿಷ್ಣು ಸದಾ ಪ್ರಾಹ ದಶಾನನಂ ಅತಿಕ್ರಾಂತೆಯ ಮುಹೂರ್ತೇತು ಲಿಂಗಂ ಸ್ಥಾಪ್ಯ ಪ್ರಜಾಮ್ಯಹಂ ತಥೇತಿ ರಾವಣಶ್ಚೋಕ್ತ ತತ್ತರೆ ಲಿಂಗಮರ್ಪಯತ್. ಆ ಬ್ರಾಹ್ಮಣನ ರೂಪಿಯಾದ ವಿಷ್ಣು ಹೇಳಿದ, ನೀನು ಹೇಳಿದ ಸಮಯ ಏನಿದೆ ಅದನ್ನು ದಾಟಿ ನೀನು ವಿಳಂಬ ಮಾಡಿದರೆ ನಾನು ಇಲ್ಲೇ ಲಿಂಗವನ್ನು ಇಟ್ಟು ಹೊರಟೋಗಿ ಬಿಡ್ತೇನೆ. ಮೂತ್ರಕ್ಕೆ ಹೋಗಲಿಕ್ಕೆ ಎಷ್ಟೊತ್ತು ನಾನು ಬೇಗ ಬಂದುಬಿಡ್ತೇನೆ ಅಂತ ಇವನು ಭಾವಿಸಿದ್ದ. ಆ ಬ್ರಾಹ್ಮಣನ ಕೈಯಲ್ಲಿ ಲಿಂಗವನ್ನು ಕೊಟ್ಟು ಅಲ್ಲಿಂದ ಹೊರಟ. ತಥೋ ಮೂತ್ರಸ್ಯ ಸಾಧಾರ ಅಖಂಡಿತ ಭೂತ್. ಎಷ್ಟೊತ್ತಾದರೂ ಅವನು ಮೂತ್ರ ಸಂಖ್ಯೆ ಮುಗಿಲೇ ಇಲ್ಲ. ಚಿರಂ ಪ್ರಿಯೆ ಅತಿಕ್ರಾಂತಿಯ ಮುಹೂರ್ತೇತು ಲಿಂಗಂ ಸಾಗರ ರೋಧಿಸಿ ಪಶ್ಚಿಮೇ ಸ್ಥಾಪ್ಯ ಭೂಮ್ಯಾಂ ಸಹ ಯವು ಸ್ವೀಯಸ್ರಂ ಮರಿಹಿ. ಆ ರಾವಣ ಕೇಳಿಕೊಂಡದ್ದು ಮುಹೂರ್ತ ದಾಟಿ ಹೋಗಿತ್ತು. ಬ್ರಾಹ್ಮಣನ ರೂಪದ ವಿಷ್ಣು ಆ ಲಿಂಗವನ್ನು ಪಶ್ಚಿಮ ಸಮುದ್ರ ತೀರದಲ್ಲಿ ಇಟ್ಟುಬಿಟ್ಟ, ನೆಲದ ಮೇಲೆ. ತನ್ನ ಲೋಕಕ್ಕೆ ಹೊರಟೋಗಿಬಿಟ್ಟ. ತಥೋ ರಾವಣಶ್ಚಾಪಿ ಮೂತ್ರಂ ಕೃತ್ವಾ ಯಥಾವಿಧಿ ಲಿಂಗಂ ದೃಷ್ಟ ಭೂಮಿ ಸಂಸ್ಥಂ ತಚ್ಚಿರಶ್ಚ ಅಚಾಲಯತ್. ಮೂತ್ರ ವಿಸರ್ಜನೆ ಮಾಡಿ ಕೈಕಾಲು ತೊಳೆದುಕೊಂಡು ಬಾಯಿ ಮುಕ್ಕಳಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದು ನೋಡ್ತಾನೆ, ಲಿಂಗ ಭೂಮಿಯಲ್ಲಿ ಸ್ಥಾಪಿತ ಆಗಿಬಿಟ್ಟಿದೆ. ಅದರ ತಲೆಯನ್ನು ಅಚಾಲಯತ್ ಅಲಗಾಡಿಸಿದ, ಕಿತ್ತಬೇಕು ಅಂತೇಳಿ. ಸದಾ ಭೂಮ್ಯಾಂ ಗತಂ ಲಿಂಗಂ ಶಿರಃ ಕಿಂಚಿತ್ ಚಚಾಲನ. ಆ ಲಿಂಗ ಭೂಮಿಯಲ್ಲಿ ಹೂತು ಹೋಗಿಬಿಡ್ತು, ತಲೆ ಮಾತ್ರ ಅಲಗಾಡಲೇ ಇಲ್ಲ. ಏನು ಮಾಡಿದ್ರು ಬರಲಿಲ್ಲ ಅದು. ಅಭೂತ್ ಗರ್ತ ಕರ್ಣರಂಧ್ರ ಸದೃಶಿ ತಚ್ಚಿರಸ್ಥಲೆ ಗರ್ತಾಯಾಮ್ ತಚ್ಚಿರಶ್ಚಾಪಿ ಕರ್ಣಶಂಕು ಉಪಮಂ ಭೃಶಂ. ಅಲ್ಲೊಂದು ಹೊಂಡ ನಿರ್ಮಾಣ ಆಯಿತು, ಗೋಕರ್ಣದ ಹೊಂಡ. ಇದು ತೆಗ್ಗು ನಿರ್ಮಾಣ ಆಯಿತು. ಕರ್ಣ ಸದೃಶಿ, ಮನುಷ್ಯನ ಕಿವಿಗೆ ಅಥವಾ ಆಕಳಿನ ಕಿವಿಗೆ ಸದೃಶವಾದಂಥ ಒಂದು ರಂಧ್ರ ಆ ಲಿಂಗದ ಶಿರಸ್ಸಿದ್ದ ಜಾಗದಲ್ಲಿ ತಯಾರಾಯಿತು. ಆ ಶಿರ ಅಲ್ಲಿತ್ತು, ಆದ್ರೆ ಅದು ಆ ಕಿವಿಯ ಒಳಗಡೆ ಹೀಗೆ ವೃತ್ತಾಕಾರ ಇರ್ತದಲ್ಲ, ಅನೇಕ ರೇಖೆಗಳಿರ್ತಾವಲ್ಲ, ಆ ಶಿರಸ್ಸು ಆ ರೂಪದಿಂದ ತಿರುಚಿ ಹೋಗಿಬಿಟ್ಟಿತ್ತು ಇಷ್ಟೇ. ಆ ಜಾಗ ಬಿಟ್ಟು ಅದು ಕದಲಲಿಲ್ಲ, ಆದರೆ ರೂಪ ವ್ಯತ್ಯಾಸ ಆಗಿಬಿಟ್ಟಿತ್ತು. ಭುವಃ ಕರ್ಣೋಪಮಂ ಲಿಂಗಂ ಗೋಕರ್ಣಂ ತದ್ವದಂತಿ ತತಃ ಖಿನ್ನಮನಾಸ್ತೂಷ್ಣೀಂ ಪಾತಾಳಂ ರಾವಣೋ ಯಯೌ. ಗೋಕರ್ಣ ಅಂತ ಕರೀತಾರೆ ಯಾಕೆಂದ್ರೆ ಗೋವಿನ ಕರ್ಣದಂತೆ, ಗೋ ಅಂದ್ರೆ ಹಸುವಿನ ಕರ್ಣದಂತೆ ಅಂತಲೂ ಹೇಳ್ತಾರೆ. ಹಾಗೆ ಪುರಾಣದಲ್ಲಿ ನಾವು ನೋಡ್ತೀವಿ. ಈ ಕಥೆಯನ್ನು ನೀವು ಕೇಳಿದ್ರೆ ನಿಮ್ಗೆ ಹೊಸದಲ್ಲ. ಆದರೆ ಅಲ್ಲಿ ಆ ಲಿಂಗವನ್ನು ರಾವಣನ ಕೈಯಿಂದ ತಪ್ಪಿಸಿದವನು ಗಣಪತಿ ಅಂತ ಕೇಳಿರ್ತೀವಿ. ಇದು ಆನಂದ ರಾಮಾಯಣದಲ್ಲಿ ಬಂದಂತೆ ಈ ಕಥೆ. ಆ ಗೋಕರ್ಣ ಅನ್ನೋದಕ್ಕೆ ಮತ್ತೊಂದು ಹೆಸರೇನೆಂದ್ರೆ ಗೋ ಅಂದ್ರೆ ಭೂಮಿ. ಗೋ ಅನ್ನೋ ಶಬ್ದಕ್ಕೆ ಭೂಮಿ ಅಂತನೂ ಅರ್ಥ ಇದೆ, ಹಸು ಅಂತನೂ ಅರ್ಥ ಇದೆ. ಈ ಗೋರೂಪಧಾರಿಯಾದ ಭೂಮಿ ಏನಿದೆ, ಆ ಪರಶುರಾಮ ಕ್ಷೇತ್ರ ಅಂತದನ್ನೇನು ಹೇಳ್ತೀವಿ, ಅದು ಗೋರೂಪಧಾರಿಯಾದ ಭೂಮಿ. ಅದರ ಕರ್ಣ ಅಂತೇಳಿ ಈ ಗೋಕರ್ಣ. ಆಮೇಲೆ ಬಸರೂರು, ಬಾರ್ಕೂರು ಇತ್ಯಾದಿ ಕೆಲವು ಊರುಗಳಿವೆಲ್ಲ, ಅದು ಅದರ ಚರ್ಚಿಲ್ ಅಂತ ಹೇಳ್ತಾರೆ. ಅದನ್ನ ಹಿಂದೊಂದ್ಸರಿ ಹೇಳಿದ್ದೆ ನಾನು. ಅದು ಯಾವ ಊರು, ಬಸರೂರೋ ಬಾರ್ಕೂರು ನನಗೂ ಈಗ ಸ್ಪಷ್ಟವಾಗಿ ನೆನಪು ಬರ್ತಿಲ್ಲ, ಹಿಂದೆ ಹೇಳಿದ್ದಿತ್ತು. ಅಂತೂ ಗೋರೂಪಧಾರಿಣಿಯಾದ ಭೂಮಿಯ ಕರ್ಣ ಅದು, ಆದ್ದರಿಂದ ಅದಕ್ಕೆ ಗೋಕರ್ಣ ಅಂತ ಹೀಗೆ ಹೆಸರು ಬಂತು. ಭುವಃ ಕರ್ಣ ಉಪಮಂ. ಅದನ್ನು ಅಲಗಾಡಿಸ್ಲಿಕ್ಕಾಗಲಿಲ್ಲ. ರಾವಣ ಅಲ್ಲಿಂದ ಹೊರಟೋಗ್ಬಿಟ್ಟ ತನ್ನ ಲೋಕವಾದ ಪಾತಾಳಕ್ಕೆ. ಅಲ್ಲಿ ಪಾತಾಳ ಲೋಕದಲ್ಲಿ ಮಯನ ಅರಮನೆಗೆ ಬಂದ. ಮಯಗ್ರೇಹೇ ನಿರೀಕ್ಷಾಥ ದೇವೀಂ ಮಂದೋದರೀಂ ವರಾಂ ಮಯಂ ಸಂಪ್ರಾರ್ಥಯಾಮಾಸ ದದೌ ತಾಂ ರಾವಣಾಯ ಸಹ. ಮಯನನ್ನು ಬೇಡ್ಕೊಂಡ, ನಿನ್ನ ಮಗಳನ್ನು ಇವಳನ್ನು ಮದುವೆ ಮಾಡಿಕೊಡು ಅಂತೇಳಿ. ಅವಳನ್ನ ನಿಜವಾದ ಪಾರ್ವತಿ ತಿಳ್ಕೊಂಡಿದ್ದ ಅವನು. ಮಯ ಹಾಗೆ ಆಗಲಿ ಅಂತ ಅವನಿಗೆ ಮದುವೆ ಮಾಡಿ ಕೊಟ್ಟು ಬಿಟ್ಟ. ತಥೋ ವಿವಾಹಂ ನಿರ್ವರ್ತ್ಯ ಪಾರಿಬರ್ಹಂ ದದೌ ಮಯಃ ರಾವಣಾಯ ದೃಢಾಂ ಶಕ್ತಿಂ ಅಮೋಘಾಂ ಶತ್ರುಘಾತಿನೀಂ. ಆ ಮಗಳನ್ನು ಮದುವೆ ಮಾಡಿಕೊಟ್ಟು ಆ ವರದಕ್ಷಿಣೆ ರೂಪದಲ್ಲಿ ಶಕ್ತ್ಯಾಯುಧ ಅಂತ ಒಂದು ಆಯುಧವನ್ನು ಕೂಡ ರಾವಣನಿಗೆ ಕೊಟ್ಟ. ದೃಷ್ಟ ಮಂದೋದರಂ ತಸ್ಯಾಹ ಪ್ರಾಹ ಮಂದೋದರೀಮಿತಿ ತಾಂ ನಾಮ್ನ ರಾವಣಸ್ತುಷ್ಟ ತಯಾ ಸ್ವೀಯ ಸ್ಥಳಂ ಯಯೌ. ಅವಳ ಉದರ ನಡು ಬಹಳ ಕೃಶವಾಗಿದ್ದರಿಂದ ಅವಳಿಗೆ ಮಂದ ಉದರವಾಗಿದ್ದರಿಂದ ಮಂದೋದರಿ ಅಂತ ಹೀಗೆ ಅವಳಿಗೆ ಹೆಸರಿತ್ತು. ಮಂಡೋದರಿ ಅಂತಲೂ ಅನ್ನೋದಿದೆ. ತಟಸ್ಥ ಮಂಡ ಮಧ್ಯಕ ಅಂತ ತಾತ್ಪರ್ಯದಲ್ಲಿ ಮಂಡ ಮಧ್ಯಕ ಅಂತಲೇ ಹೇಳ್ತಾರೆ. ಎರಡು ಥರ ಹೇಳ್ಬೋದು. ಅವಳನ್ನು ಕರೆದುಕೊಂಡು ತನ್ನ ಅರಮನೆಗೆ ಹೊರಟು ಹೋಗಿಬಿಟ್ಟ. ಇದು ಕಥೆ. ಕಥೆ ಇನ್ನೂ ಮುಂದುವರಿಯೋದಿದೆ. ಇಲ್ಲಿ ತಿಳ್ಕೊಳ್ಬೇಕಾದೇನೆಂದ್ರೆ, ಪಾರ್ವತಿಯನ್ನು ಕೇಳಿದ್ದು ಶಿವನನ್ನ, ಮಂದೋದರಿಗೂ ಸೀತೆಗೂ ಸಾದೃಶ್ಯ ಹೇಗೆ ಬಂದಿತ್ತು ಅಂತ ಪ್ರಶ್ನೆ ಕೇಳಿದ್ರು.
ಯಾಕಂದರೆ ಮಂದೋದರಿಯನ್ನು ನೋಡಿ ಸೀತೆ ಅಂತ ಭ್ರಮಿಸಿದ್ದ ಹನುಮಂತ. ಹಾಗಾಗಿ ಮಂದೋದರಿಗೂ ಸೀತೆಗೂ ಸಮಾನತೆ ಹೇಗೆ? ಕಥೆ ಹೇಳಿದ್ದೇನೆಂದರೆ ಮಂದೋದರಿಗೂ ಪಾರ್ವತಿಗೂ ಸಮಾನತೆ ಹೇಗೆ ಅಂತ ಹೇಳ್ದಂಗೆ. ಪಾರ್ವತಿ ಶರೀರದಲ್ಲಿ ಗಂಧ ಮೊದಲಾದವುಗಳೇನಿತ್ತು ಅದನ್ನೇ ಅವಳ ಮೂಲಕ ಸ್ವೀಕಾರ ಮಾಡಿ ಶಿವ ಸ್ವಯಂ ವಿಷ್ಣು ಅದನ್ನು ಮಂದೋದರಿ ನಿರ್ಮಾಣ ಮಾಡಿದ್ದ ಅಂತ ಬಂತು. ಹಾಗಾಗಿ ವಿಷ್ಣು ಸೃಷ್ಟಿಸಿದಂತಹ ಆ ಮಂದೋದರಿ ಇದ್ಲಲ್ಲ, ಅವಳು ಪಾರ್ವತಿಯ ಶರೀರದಿಂದಲೇ ಹುಟ್ಟಿದವಳು, ಶರೀರದ ಗಂಧದಿಂದಲೇ ಹುಟ್ಟಿದವಳು. ಆದ್ದರಿಂದ ಪಾರ್ವತಿಯ ಸಮಾನತೆ ಅವಳಿಗಿದ್ದು ಸರಿ. ಸೀತೆಯ ಸಮಾನತೆ ಹೇಗೆ ಅಂತಂದರೆ ಪಾರ್ವತಿ ಸೀತೆ ಇಬ್ಬರು ಒಂದೇ. ಆದ್ದರಿಂದ ಅದನ್ನ ಹೇಳಲಿಲ್ಲ ಆನಂದ ರಾಮಾಯಣ, ಕಥೆ ಹೇಳಿ ಬಿಟ್ಟುಬಿಡ್ತು. ಸ್ವಯಂ ವಿಷ್ಣು ಒಬ್ಬನೇ ಪರಮಾತ್ಮನಿಗೆ ಶಿವ ವಿಷ್ಣು ಅಂತ ಹೇಗೆ ಹೆಸರು, ಹಾಗೆ ಅವನ ಪತ್ನಿಯಾದ ಮಾಯಾ ಅಂತ ಏನಿದ್ದಾಳೆ, ಪ್ರಕೃತಿ ಅಭಿಮಾನಿ ದೇವತೆಯಾದ ಲಕ್ಷ್ಮಿ ಏನಿದ್ದಾಳೆ, ಅವಳಿಗೆ ಲಕ್ಷ್ಮಿ ಅಂತಲೂ ಕೂಡ ಹೆಸರು, ಪಾರ್ವತಿ ಅಂತ ಕೂಡ ಹೆಸರು. ದೇವರೊಬ್ಬ ನಾಮ ಹಲವು ಅಂತ ಶಾಸ್ತ್ರದ ಪ್ರಮೇಯ ಏನಿದೆ, ಶಾಸ್ತ್ರದ ರಹಸ್ಯ ಏನಿದೆ, ಅದನ್ನೇ ಕಥೆಯ ರೂಪದಲ್ಲಿ ಆನಂದ ರಾಮಾಯಣ ಬಿತ್ತರಿಸಿತು. ಹೀಗೆ ಹೇಳಲಿಕ್ಕೆ ಹೊರಟಿದ್ದು ಸೀತೆಗೂ ಮಂದೋದರಿಗೂ ಹೋಲಿಕೆ ಹೇಗೆ ಅಂತ, ಹೇಳಿದ್ದು ಪಾರ್ವತಿಗೂ ಮಂದೋದರಿಗೂ ಹೋಲಿಕೆ ಹೇಗೆ ಅಂತ ಕಥೆ. ಹಾಗಾಗಿ ಅದರ ರಹಸ್ಯವನ್ನು ಹೀಗೆ ಜೋಡಿಸಿ ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಹನುಮಂತನಿಗೆ ಆ ಮಂದೋದರಿಯನ್ನು ನೋಡಿ ಸೀತೆ ಅಂತ ಹೀಗೆ ಭ್ರಮೆ ಬಂದಿತ್ತು. ಆಮೇಲೆ ಅದನ್ನು ಭ್ರಮೆ ಬಂದದ್ದು ಕೂಡ ಸರ್ವಜ್ಞ ಆದ್ರಿಂದ ಅವನಿಗೇನು ಭ್ರಮೆ ಇಲ್ಲ, ಅದೆಲ್ಲ ವಿಷಯ ಬೇರೆ. ಆದರೂ ಭ್ರಮೆ ಬಂದವನಂತ ತೋರಿಸ್ಕೊಂಡ, ಮುಂದೆ ಇದಲ್ಲ ಅಂತ ತಿಳಿದುಕೊಂಡ ತಾನೇ. ತಥೋ ಮಾತ್ರಾಧಿಕೃತಸ್ಥಃ ಪುನಸ್ತಪ್ತು ತ್ವರಾನ್ವಿತಃ ಗೋಕರ್ಣಂ ರಾವಣೋ ಗತ್ವಾ ತತ್ವ ಲಬ್ಧ ವಿಧೇರ್ವರಾನ್. ಮುಂದೆ ಅವನು ಏನು ಮಾಡಿದಂತಂದ್ರೆ ತಾಯಿ ಕಡೆ ಬಂದ. ತಾಯಿ ಅವನನ್ನು ಬೈದ್ಲು, ಆತ್ಮನಿಂದ ತಿಳ್ಕೊಂಡು ಬರ್ಲಿಕ್ಕಾಗಲಿಲ್ಲ ನಿನಗೆ, ನೀನು ಎಂಥವನು ಅಂತ. ಕೊನೆಗೆ ಮತ್ತೊಮ್ಮೆ ಶಿವನನ್ನು ಕುರಿತು ತಪಸ್ಸು ಮಾಡಬೇಕು ಅಂತ ಗೋಕರ್ಣಕ್ಕೆ ಬಂದ. ಅಲ್ಲಿ ಚತುರ್ಮುಖ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅನೇಕ ವರಗಳನ್ನು ಪಡೆದುಕೊಂಡ. ಮನುಷ್ಯನೊಬ್ಬನನ್ನು ಬಿಟ್ಟು ಬೇರೆ ಯಾರಿಂದಲೂ ನನಗೆ ಮರಣ ಬರಬಾರದು ಅನ್ನೋ ವರವನ್ನು ಅವ್ರ ಮೂಲಕ ಪಡ್ಕೊಂಡ. ಆ ಕಥೆಯೆಲ್ಲ ಗೊತ್ತಿದ್ದೇ ಇದೆ. ತ್ರೈಲೋಕ್ಯಂ ಸ್ವವಶೇ ಕೃತ್ವ ಲಂಕಾಯಾಮ್ ರಾಜ್ಯಂ ಆಪಸಃ. 3 ಲೋಕವನ್ನು ಕೂಡ ತನ್ನ ಅಧೀನಕ್ಕೆ ತೆಗೆದುಕೊಂಡ. ಲಂಕೆಯಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡ. ತಸ್ಮಾತ್ ಸೀತಾ ಸಮಾನೇಯಂ ಕೃಷ್ಣ ಮಂದೋದರೀತಿಯೇ. ಆ ಕಾರಣಕ್ಕಾಗಿ ಈ ಮಂದೋದರಿಯು ಸೀತೆಗೆ ಸಮಾನಳಾಗಿ ಹನುಮಂತನಿಗೆ ಕಾಣಿಸಿದಳು. ಲಂಕಾಯಾಂ ವಾಯುಪುತ್ರೇಣ ರಾವಣಾಗ್ರೇ ವಿನಿರ್ಮಿತ ಮಯೋಪ್ಯಾಸಿ ಸ್ಥಲಂಕಾಯಾಂ ಗೃಹಂ ಕೃತ್ವ ಯಥಾಸುಖಂ. ಇದೇ ಸಂದರ್ಭದಲ್ಲಿ ಆ ರಾವಣನ ಮಾವ ಮಯ ಇದ್ನಲ್ಲ, ಅವನು ಲಂಕಾನಗರದಲ್ಲಿ ಒಂದು ಅರಮನೆಯನ್ನು ಕಟ್ಟಿಕೊಂಡು ಸುಖವಾಗಿ ಬದುಕಿದ್ದ. ಮಯ ಬಂಧುರ್ಗಜೋ ನಾಮ ಮಹಾನ್ ವೀರ ಪ್ರತಾಪವಾನ್ ರಾತ್ರೌ ವಿನಿರ್ಧೃತೋ ಗೇಹೆ ಬ್ರಹ್ಮದತ್ತ ವರಾತ್ಸುಧೀಹಿ. ಆ ಮಯನ ತಮ್ಮ ಗಯ ಅಂತ ಒಬ್ಬ ಇದ್ದ. ಅವನು ಕೂಡ ಆ ಲಂಕಾನಗರದಲ್ಲೇ ವಾಸ ಮಾಡಿಕೊಂಡಿದ್ದ. ಬ್ರಹ್ಮನ ವರ ಇತ್ತಂತ ಅವನಿಗೂ ಕೂಡ. ರಾತ್ರಿ ಹೊತ್ತು ಆತನು ಸುಖವಾಗಿ ಮಲ್ಕೊಂಡಿದ್ದ. ದಶಾಸ್ಯ ಹಸ್ತ ತನ್ನೊಂದು ಮೃತ್ಯು ವಿಧಿನೋಕ್ತಂ ವಿಚಿಂತ್ಯ ಚ ತಸ್ಯ ವಸ್ತ್ರಂ ಮಾರುತಿನ ಹೃತಂ ಸದಸಿ ವೈಪುರ ತತ್ ಕ್ಷಿಪತ್ ಹೇಮ ಪರ್ಯಂಕೆ ರಾವಣಸ್ಯ ಕಪಿಸ್ತದ. ಕಪಿ ಈ ಹನುಮಂತ ಆ ರಾವಣನ ಆಸ್ಥಾನದಲ್ಲಿ ಮಾಡಿದ ಹಾವಳಿ ಒಂದೆರಡಲ್ಲ, ಇನ್ನೇನು ಮಾಡಿದ ಅಂದರೆ ಈ ರಾವಣ ಅದನ್ನ ಇದೊಂದು 4 ದಿವಸ ಹಿಂದಿನ ಕಥೆಯಲ್ಲಿ ಶ್ರವಣ ಮಾಡಿದ್ವಿ. ಅಲ್ಲಿದ್ದಂಥ ದೀಪವನ್ನು ಆರಿಸಿಬಿಟ್ನಂತೆ. ರಾತ್ರಿ ಹೊತ್ತಾಗಿತ್ತು, ರಾವಣ ಸಭೆ ನಡೆಸಿದ್ದ. ಅಲ್ಲಿದ್ದು ದೀಪಗಳನ್ನೆಲ್ಲ ಶಾಂತ ಮಾಡಿಬಿಟ್ಟ ಹನುಮಂತ. ಮಾಡಿ ಆ ಎಲ್ಲ ಅಲ್ಲಿದ್ದಂಥ ಎಲ್ಲ ರಾಕ್ಷಸರು, ಕೋಟಿಗಟ್ಟಲೆ ರಾಕ್ಷಸ ಸ್ತ್ರೀಯರು, ಇವರ ವಸ್ತುಗಳನ್ನೆಲ್ಲ ಅಪಹರಿಸಿಬಿಟ್ಟ. ಅವರಿಗೆಲ್ಲ ಭಯ ಆಗುವಂತೆ ಮಾಡಿದ. ಆ ಮೂಲಕ ಅವರು ಸೀತೆಗೆ ಏನೋ ಕೋಪ ಬಂದಿರಬೇಕು, ಇದು ನಮ್ಮ ಮರಣಕ್ಕೆ, ನಮ್ಮೆಲ್ಲರ ವಿನಾಶಕ್ಕೆ ಸೂಚಕವಾಗಿ ಇಂಥ ಒಂದು ಹಾವಳಿ ನಡೆದಿದೆ ಅಂತ ಅವರೆಲ್ಲ ಭಯ ಪಟ್ಟಿದ್ರು ಅಂತ ನಾವು ಅಲ್ಲಿ ಓದಿದ್ವಿ. ಅದರಲ್ಲಿ ಈ ಗಯ ಅಂತ ಏನಿತ್ತಲ್ಲ, ಇವನ ವಸ್ತ್ರವನ್ನು ಕೂಡ ಹಾರಿಸಿಬಿಟ್ಟಿದ್ದ ಹನುಮಂತ. ಹಾರಿಸಿ ಅದನ್ನು ತೆಗೆದುಕೊಂಡು ಹೋಗಿ ರಾವಣನ ಬಂಗಾರದ ಮಂಚದಲ್ಲಿ ತಂದು ಹಾಕಿಬಿಟ್ಟಿದ್ದ. ಆ ರಾವಣನಿಗೆ ಏನೋ ಗಯನ ಮೇಲೆ ಸಂದೇಹ ಬಂದಿರಬೇಕು, ಇವನ ವಸ್ತ್ರ ಇಲ್ಲಿ ಯಾಕೆ ಬಂತು ಅಂತ. ಬಂದು ಆ ರಾವಣ ಗಯನನ್ನು ತಾನಾಗೆ ವಧೆ ಮಾಡಿರಬೇಕು. ಅದು ಬ್ರಹ್ಮನ ಆದೇಶವೇ ಆಗಿತ್ತಂತೆ. ಅದು ಹನುಮಂತನಿಗೆ ಗೊತ್ತಾಗಿತ್ತು. ದಶಾಸ್ಯ ಹಸ್ತ ತನ್ ಮೃತ್ಯು ವಿಧಿನೋಕ್ತಂ. ಚತುರ್ಮುಖ ಬ್ರಹ್ಮನೇ ಹಾಗೆ ಸಂಕಲ್ಪ ಮಾಡಿದ್ದ. ಅದು ಇದನಿಗೂ ಗೊತ್ತಿತ್ತು. ಅದಕ್ಕಾಗಿ ರಾಮನ ಕೈಯಿಂದ ಈತನ ಹತ್ಯೆ ಆಗಲಿ, ನಾನು ಹತ್ಯೆ ಮಾಡೋದು ಬೇರೆಯವ್ರನ್ನ ಮಾಡೇ ಮಾಡ್ತೀನಿ, ಇವರನ್ನು ಕೆಲವರನ್ನು ರಾವಣನೇ ಕೊಂದು ಹಾಕಲಿ ಅಂತ ವಿಚಾರ ಮಾಡಿ ಅವನ ವಸ್ತ್ರವನ್ನು ರಾವಣನ ಬಂಗಾರದ ಮಂಚದಲ್ಲಿ ತಂದು ಹಾಕಿದ್ದ.
ವಿಭೀಷಣಸ್ಯ ಪರ್ಯಂಕೆ ವಸನಂ ರಾವಣಸ್ಥಿತ. ಅಷ್ಟೇ ಅಲ್ಲ, ಇನ್ನೊಂದೇನು ಮಾಡಿದ್ದಂದ್ರೆ ರಾವಣನ ವಸ್ತ್ರವನ್ನು ತಂದು ವಿಭೀಷಣನ ಮನೆಯಲ್ಲಿ ಅವನ ಬಂಗಾರದ ಮಂಚದಲ್ಲಿ ತಂದು ಹಾಕಿದ್ದ. ವಿಭೀಷಣನಿಗೆ ತನ್ನ ಅಣ್ಣನ ಬಗ್ಗೆನೇ ಗೊಂದಲ ಬರಬೇಕು, ಅಸಮಾಧಾನ ಆಗಬೇಕು. ಪರಸ್ಪರ ಲಂಪಕನಾದವನಿಗೆ ಅಣ್ಣ ಇನ್ನೇನೇನು ಮಾಡ್ಲಿಕ್ಕೆ ಬಂದಿದ್ದು ಅಂತ ಅವನ ಬಗ್ಗೆನೂ ಅವನಿಗೆ ಸಂದೇಹ ಬಂದಿರಬೇಕು. ಏನಂತ ಹೇಳಲಿಲ್ಲ ರಾಮಾಯಣ. ಆದರೆ ವಿಭೀಷಣನಿಗೆ ರಾವಣನ ಬಗ್ಗೆ ಸಂದೇಹ, ಅವನ ಬಗ್ಗೆ ಕೋಪ ದ್ವೇಷ ಮೂಡಿ ಆ ಮೂಲಕವಾಗಿ ವಿಭೀಷಣ ರಾವಣನ ಪಕ್ಷದಿಂದ ಒಡೆದು ರಾಮನ ಪಕ್ಷಕ್ಕೆ ಬರುವಂತಾಗಬೇಕು, ಶತ್ರುವಿನ ಬಲ ಹೊಂದಬೇಕು. ಹಾಗೆ ಗಯ ಅಂತ ಏನು ರಾಕ್ಷಸ ಇದ್ದ ಆತ ರಾವಣನ ಕೈಯಿಂದ ಹತ್ಯೆಗೊಳಗಾಗಬೇಕು. ಇದನ್ನೆಲ್ಲ ತನ್ನ ಚೇಷ್ಟೆಯಿಂದ ತನ್ನ ಲೀಲೆಯಿಂದ ಹನುಮಂತ ಮಾಡಿದ. ವಾಲ್ಮೀಕಿ ರಾಮಾಯಣದಲ್ಲಿ ಅದು ಬರಲಿಲ್ಲ, ಇಲ್ಲಿ ಬಂತು. ಕ್ಷಿಪ್ತ ಅಪಶ್ಯ ಜಾನಕೀಂ ಸಹ ಲಂಕಾಯಾಂಚ ಮುಹುಃಕಪಿ. ಹೀಗೆ ಇದನ್ನೆಲ್ಲ ಕೆಲಸ ಮಾಡಿ ಮುಂದೆ ಸೀತೆಯನ್ನು ನೋಡಬೇಕು ಅಂತ ಆತ ಹೊರಟ ಅನ್ನೋದಲ್ಲಿಗೆ ಆನಂದ ರಾಮಾಯಣದ ಕಥೆ ಮುಗಿದಿದೆ. ಈ ಕಡೆ ವಾಲ್ಮೀಕಿ ರಾಮಾಯಣದಲ್ಲಿ 10ನೇ ಸರ್ಗ ಮುಕ್ತಾಯ ಆಗಿತ್ತು. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 10ನೇ ಸರ್ಗ ಮುಕ್ತಾಯ ಆಗಿತ್ತು. 11ನೇ ಸರ್ಗದಲ್ಲಿ ಹೀಗೆ ಕಥೆ ಇದೆ. ನಿನ್ನೆ ದಿವಸ ಕಥೆ ಬಂದಿತ್ತು. ಆಸ್ಫೋಟಯಾಮಾಸ ಶಿಶುಂಬ ಪುಚ್ಛಂ ನನಂದ ಚಿಕ್ರೀಡೆ ಜಗೌ ಜಗಾಮ ಸ್ತಂಭಾನ್ ಅರೋಹತ್ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ಕಪಿ ಸ್ವಭಾವವನ್ನೆಲ್ಲ ತೋರಿಸಿದ, ತನಗಾಗಿರುವಂತಹ ಆನಂದವನ್ನ ವ್ಯಕ್ತ ಮಾಡಿಕೊಂಡ ಅಂತ ಕಥೆ ಮುಗಿದಿತ್ತು. ಅದಾದ ಮೇಲೆ 11ನೇ ಸರ್ಗ. ಅವಧೂಯಸಿ ತಾಂ ಬುದ್ಧಿಂ ಬಭೂವ ಅವಸ್ಥಿತ ಸದಾ ಜಗಾಮ ಚಾಪರಾಂ ಚಿಂತಾಂ ಸುತಾಂ ಸೀತಾಂ ಪ್ರತಿ ಮಹಾಕಪಿ ನ ರಾಮೇಣ ವಿಯುಕ್ತಾ ಸಾ ಸಪ್ತುಮರ್ಹತಿ ಭಾಮಿನಿ ನ ಭೋಕ್ತುಂ ನಾಪ್ಯಲಕರ್ತುಂ ನ ಪಾನಂ ಉಪಸೇವಿತುಂ ನಾಣ್ಯಂ ನರಮುಪಸ್ಥಾತುಂ ಸುರಾಣಾಮಪಿಚೇಶ್ವರಂ ನಹಿ ರಾಮಸಮಃ ಕಶ್ಚಿತ್ ವಿದ್ಯತೆ ತ್ರಿದಶೇಷ್ವಪಿ ಅನ್ಯಯಮಿತಿ ನಿಶ್ಚಿತ್ಯ ಪಾನಭೂಮೌ ಚಚಾರಸಃ ಕ್ರೀಡಿತೇನಾಪರಾಃ ಕ್ಲಾಂತಾಃ ಗೀತೇನ ಚ ತಥಾಪರಾಃ ನೃತ್ಯೇನ ಚಾಪರಾಃ ಕ್ಲಾಂತಾಃ ಪಾನವ್ಯಕ್ತಃ ಹತಾಸ್ತಥಾ ಮುರಜೇಷು ಮೃದಂಗೇಷು ಪೀಠಿಕಾಸು ಚ ಸಂಸ್ಥಿತಾಃ ತಥಾ ಆಸ್ತರಣಮುಖ್ಯೇಷು ಸಂವಿಷ್ಟಾಶ್ಚ ಅಪರಾಸ್ತ್ರಿಯಃ ಅಂಗನಾನಾಂ ಸಹಸ್ರೇಣ ಭೂಷಿತೇನ ವಿಭೂಷಣೈಃ ರೂಪಸಂಲಾಪಶೀಲೇನ ಯುಕ್ತ ಗೀತಾರ್ಥ ಭಾಷಿಣಾ ದೇಶಕಾಲ ಅಭಿಯುಕ್ತೇನ ಯುಕ್ತ ವಾಕ್ಯ ಅಭಿಧಾಯಿನ ದತಾಭಿರತ ಸಂಸುಪ್ತಂ ದದರ್ಶ ಹರಿಯೂಥಪಃ ತಾಸಾಂ ಮಧ್ಯೆ ಮಹಾಬಾಹುಃ ಶುಶುಭೆ ರಾಕ್ಷಸೇಶ್ವರಃ ಗೋಷ್ಠೆ ಮಹತಿ ಮುಖ್ಯಾನಾಂ ಗವಾಂ ಮಧ್ಯೆ ಯಥಾ ವೃಷಃ ಸ ರಾಕ್ಷಸೇಂದ್ರ ಶುಶುಭೆ ತಾಭಿಃ ಪರಿವೃತ ಸ್ವಯಂ ಕರೇಣುಭಿರ್ಯಥಾರಣ್ಯೇ ಪರಿಕೀರ್ಣೋ ಮಹಾದ್ಯುಪಃ ಸರ್ವಕಾಮೈರುಪೇತಾಂ ಚ ಪಾನಭೂಮಿಂ ಮಹಾತ್ಮನಃ ದದರ್ಶ ಹರಿಶಾರ್ದೂಲಃ ತಸ್ಯ ರಕ್ಷಃ ಪತೇರ್ಗೃಹೇ ಮೃಗಾಣಾಂ ಮಹಿಷಾಣಾಂ ಚ ವರಾಹಾಣಾಂ ಚ ಭಾಗಶಃ ತತ್ರ ನ್ಯಸ್ತಾನಿ ಮಾಂಸಾನಿ ಪಾನಭೂಮೌ ದದರ್ಶಸಃ ರೌಕ್ಮೇಷು ಚ ವಿಶಾಲೇಷು ಭಾಜನೆ ಸ್ಪರ್ಧಭಕ್ಷಿತಾನ್ ತದರ್ಶ ಹರಿಶಾರ್ದೂಲಃ ಮಯೂರಾನ್ ಕುಕ್ಕುಟಾಂಸ್ತಥಾ ವರಾಹ ವಾಧ್ಯಾನಸಕಾನ್ ದಧಿ ಸೌವರ್ಚಲಾಯುತಾನ್ ಶಲ್ಯಾನ್ ಮೃಗ ಮಯೂರಾಂಶ್ಚ ಹನುಮ ನನ್ವವೈಕ್ಷತ. ಸೀತೆಯ ಪಾತಿವೃತ್ಯ, ಅವಳ ಚಾರಿತ್ರ್ಯ, ಇದನ್ನೆಲ್ಲ ಹನುಮಂತ ನೆನಪು ಮಾಡಿಕೊಂಡು ರಾವಣನ ಅಂತಃಪುರದಲ್ಲಿ ಮಲಗಿದ್ದವಳು ಸೀತೆ ಅಲ್ಲ ಅಂತ ಅವನಿಗೆ ಆತ ನಿಶ್ಚಯ ಮಾಡಿಕೊಂಡ. ರಾಮನಿಂದ ಸೀತೆ ಬೇರ್ಪಟ್ಟಿರುವಾಗ ಅವಳು ನಿಶ್ಚಿಂತವಾಗಿ ಹೀಗೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಅವನು ಅದನ್ನು ಆಲೋಚನೆ ಮಾಡಿದ. ಅವಳು ಯಾವತ್ತೂ ಎಚ್ಚರದಿಂದಲೇ ಇರ್ತಾಳೆ, ಅಲಂಕಾರ ಮಾಡ್ಕೊಳ್ಳೋದಿಲ್ಲ, ಊಟ ಮಾಡೋದಿಲ್ಲ, ದ್ರಾಕ್ಷಾಸವ ಇದು ಯಾವುದನ್ನು ಅವಳು ಸ್ವೀಕಾರ ಮಾಡೋದಿಲ್ಲ. ಇಲ್ಲಿ ಮಲಗಿದ್ದ ಸ್ತ್ರೀ ನಿಶ್ಚಿಂತವಾಗಿ ಮದ್ಯಪಾನ ಮಾಡಿ ಅಲಂಕಾರ ಭರಿತವಾಗಿ ಮಲ್ಕೊಂಡಿದ್ದಾಳೆ. ಹಾಗಾಗಿ ಇವರು ಸೀತೆ ಅಲ್ಲ ಅಂದ್ಕೊಂಡ ಅವನು. ಯಾವ ದೇವತೆಯ ಬಳಿಗೂ ಯಾವ ದೇವತೋತ್ತಮನ ಬಳಿಗೂ ಕೂಡ ರಾಮನನ್ನು ಬಿಟ್ಟು ಸೀತೆ ಹೋಗಲಾರಳು. ರಾಮನಿಗೆ ಸದಸ್ಯರಾದವರು ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲವೇ ಇಲ್ಲ. ಹಾಗಾಗಿ ಇವಳು ಸೀತೆ ಅಲ್ಲ ಅಂತ ಆತ ನಿಶ್ಚಯ ಮಾಡಿಕೊಂಡ. ಬೇರೆ ಅವಳು ಆಗಿದ್ದಿರಬೇಕು. ಬೇರೆ ಯಾರೋ ಆಗಿದ್ದಿರಬೇಕು ಅಂತ ಹೀಗೆ ಭಾವಿಸಿ ಆಮೇಲೆ ಆ ಸೀತೆಯನ್ನ ಸಂದರ್ಶನ ಮಾಡಬೇಕು ಅನ್ನೋ ಉತ್ಸಾಹದಿಂದ ಅಂತಃಪುರದಲ್ಲಿ ಮತ್ತು ಅದರ ಸಮೀಪದಲ್ಲಿದ್ದಂಥ ಪಾನಗೃಹ, ಮದ್ಯಪಾನ ಮಾಡಲಿಕ್ಕಾಗಿ ಅವರೆಲ್ಲ ಸೇರ್ಕೊಂಡಿದ್ರು. ಅಲ್ಲೆಲ್ಲ ಕಡೆ ಅವು ಮತ್ತೆ ಸೀತೆಯನ್ನ ಆತ ಅನ್ವೇಷಣೆ ಮಾಡಿದ. ಕೆಲವರು ರಾತ್ರಿ ಹೊತ್ತು ಸಂಗೀತ ಆಮೋದ ಪ್ರಮೋದದಲ್ಲಿ ಮಗ್ನರಾಗಿದ್ದರ ಕಾರಣದಿಂದಾಗಿ ಅಲ್ಲೇ ಮಲಗಿಬಿಟ್ಟಿದ್ರು. ಕೆಲವರು
ಡೋಲು ಮೃದಂಗ ಮೊದಲಾದಂಥ ವಾದ್ಯಗಳನ್ನು ನುಡಿಸಿ ದಣಿದು ಅವುಗಳನ್ನೇ ತಬ್ಬಿಕೊಂಡು ಮಲಗಿದ್ರು. ಅದನ್ನ ನಿನ್ನೆ ದಿವಸ ನಾವು ಶ್ರವಣ ಮಾಡಿದ್ವಿ. ನಾನಾ ಥರದ ಭಕ್ಷ್ಯ ಭೋಜ್ಯಗಳನ್ನು ಅರ್ಧ ತಿಂದು ಉಳಿದ ಅರ್ಧವನ್ನು ಅಲ್ಲಲ್ಲಿ ಚೆಲ್ಲಾಡಿ ಅವರೆಲ್ಲ ದಣಿದು ಮಲಗಿಬಿಟ್ಟಿದ್ರು. ಉಪ್ಪು ಮೊಸರು ಮುಂತಾದವುಗಳನ್ನು ಹಾಕಿ ಬೇಯಿಸಿದಂಥ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳೆಲ್ಲ ಅಲ್ಲಿ ಇದ್ದವು. ಅದನ್ನೆಲ್ಲವನ್ನು ಕೂಡ ಹನುಮಂತ ಗಮನಿಸಿದ. ದ್ರಾಕ್ಷಿ, ದಾಳಿಂಬೆ ಮೊದಲಾದಂಥ ರಸಗಳಿಂದ ತಯಾರಾದಂಥ ನಾನಾ ಥರದ ಲೇಖ್ಯ, ಭಕ್ಷ್ಯ, ಭೋಜ್ಯ, ಚೋಷ್ಯ, ರಾಗ, ಖಾಂಡವ ಅಂತ ಹೀಗೆ ನಾನಾ ರೀತಿಯಾದಂಥ ಭಕ್ಷ್ಯಗಳು. ಸಕ್ಕರೆ ಮತ್ತು ಜೇನುತುಪ್ಪದಂತೆ ಮಧುರವಾಗಿರುವಂಥದ್ದು ಈ ದ್ರಾಕ್ಷಿ ಹಣ್ಣು ಮತ್ತು ದಾಳಿಂಬೆ ಹಣ್ಣು, ಅವುಗಳೆರಡನ್ನೂ ಮಿಶ್ರಣ ಮಾಡಿ ತಯಾರು ಮಾಡಿದ್ದರೆ ಅದಕ್ಕೆ ರಾಗ ಅಂತ ಕರೀತಾರೆ. ಸ್ವಲ್ಪ ಹೆಚ್ಚಾಗಿ ದ್ರವ ರೂಪದಲ್ಲಿದ್ದರೆ ಅದು ರಾಗ, ದಟ್ಟವಾಗಿದ್ದರೆ ಕಷಾಯದ ರೂಪದಲ್ಲಿದ್ದರೆ ಅದು ಖಾಂಡವ ಅಂತ ಕರೀತಾರೆ. ಹೀಗೆ ನಾನಾ ಥರದ ಭಕ್ಷ್ಯ ಭೋಜ್ಯಗಳೆಲ್ಲ ಆ ಅರಮನೆಯಲ್ಲಿ, ಅಂತಃಪುರದಲ್ಲಿ ಇದ್ದವು. ಅಲ್ಲಿರುವಂತಹ ಸ್ತ್ರೀಯರು ನಾನಾ ಥರದ ಆಭರಣಗಳನ್ನು ಧರಿಸಿದ್ರು. ಅವೆಲ್ಲ ಅವರು ಸಂಗೀತ ನೃತ್ಯ ಸೇವೆ ಮಾಡುವಾಗ ಅವರ ಕೈ ಕಾಲುಗಳಿಂದ ಕಳಚಿ ಆಭರಣಗಳೆಲ್ಲ ಅಲ್ಲಿ ಬಿದ್ದು ಬಿಟ್ಟಿದ್ದವು. ನಾನಾ ಥರದ ಬಂಗಾರದ ಪಾತ್ರೆಗಳು, ಬೆಳ್ಳಿಯ ಪಾತ್ರೆಗಳು, ಇದನ್ನೆಲ್ಲವನ್ನು ಕೂಡ ಆ ಹನುಮಂತ ಅಲ್ಲಿ ನೋಡಿದ. ಒಬ್ಬಳು ಮತ್ತೊಬ್ಬಳ ವಸ್ತ್ರವನ್ನ ತನ್ನ ಮೈ ಮೇಲೆ ಧಾರಣೆ ಮಾಡಿಕೊಂಡು ಮಲಗಿದ್ದಳು. ಈ ಎಲ್ಲ ಸ್ತ್ರೀಯರನ್ನು ಆತ ಗಮನಿಸಿದ್ರು ಕೂಡ ಸೀತೆಯನ್ನು ಮಾತ್ರ ಅಲ್ಲಿ ಅವನು ಕಾಣಲಿಲ್ಲ. ಇದನ್ನೆಲ್ಲ ನೋಡಿ ನನಗೆ ಧರ್ಮಲೋಪ ಬಂತೋ ಹೇಗೆ ಅಂತ ವಿಚಾರ ಮಾಡಿದ ಅವನು. ಯಾವುದೇ ಒಬ್ಬ ಪುರುಷನು ಕೂಡ ಪರಸ್ತ್ರೀಯರನ್ನು ನೋಡಬಾರ್ದು. ಅದರಲ್ಲೂ ಆತ ಬ್ರಹ್ಮಚಾರಿ ಆದವನು, ಅವನು ಪರಸ್ತ್ರೀಯರನ್ನು ನೋಡಲೇಬಾರದು. ಹಾಗಾಗಿ ನನಗೇನಾದರೂ ಧರ್ಮಲೋಪ ಬಂತೋ ಹೇಗೆ ಅಂತ ಅವನಿಗೆ ಸ್ವಲ್ಪ ಭಯ ಆಯ್ತು. ಅಂತ ಆ ಸಂದರ್ಭದಲ್ಲಿ ಚಿಂತೆ ಆಯಿತು. ಕ್ರಕರಾನ್ ವಿವಿಧಾನ್ ಸಿದ್ಧಾನ್ ಚಕೋರಾನ್ ಅರ್ಧಭಕ್ಷಿತಾನ್ ಮಹಿಷಾನ್ ಏಕಶಲ್ಯಾಂಶ್ಚ ಛಾಗಾಂಶ್ಚ ಕೃತನಿಷ್ಠಿತಾನ್ ಲೇಹ್ಯಾನ್ ಉಚ್ಚಾವತಾನ್ ಪೇಯಾನ್ ಭೋಜ್ಯಾನಿ ವಿವಿಧಾನಿ ಚ ತಥಾ ಆಮ್ಲ ಲವಣೋತ್ತಂಸೈಃ ವಿವಿಧೈರೈ ರಾಗ ಷಾಡವೈಃ ಹಾರ ನೂಪುರ ಕೇಯೂರೈಃ ಅಪವಿದ್ಧೈರ್ಮಹಾಧನೈಃ ಪಾನಭಾಜನ ವಿಕ್ಷಿಪ್ತೈಃ ಫಲೈಶ್ಚ ವಿವಿಧೈರಪಿ ಕೃತಪುಷ್ಪೋಪಹಾರಾಭೂಃ ಅಧಿಕಂ ಪುಷ್ಯತಿ ಶ್ರಿಯಂ ತತ್ರ ತತ್ರ ಚ ವಿನ್ಯಸ್ತೈಃ ಸುಷ್ಟಿಷ್ಟೈಃ ಶಯನಾಸನೈಃ ಪಾನಭೂಮಿರ್ವಿನಾ ವಹ್ನಿಂ ಪ್ರದೀಪ್ತೇವ ಉಪಲಕ್ಷ್ಯತೆ ಬಹು ಪ್ರಾಕಾರ ವಿವಿಧೈರ್ವರ ಸಂಸ್ಕಾರ ಸಂಸ್ಕೃತೈಃ ಮಾಂಸೈಃ ಕುಶಲ ಸಂಯುಕ್ತೈಃ ಪಾನಭೂಮಿ ಗತೈಃ ಪೃಥಕ್ ದಿವ್ಯಾಃ ಪ್ರಸನ್ನಾಃ ವಿವಿಧಾಃ ಸುರಾಃ ಕೃತಸುರಾ ಅಪಿ ಶರ್ಕರಾಸವ ಮಾಧ್ವೀಕ ಪುಷ್ಪ ಆಸವ ಫಲ ಆಸವಾಃ ವಾಸಚೂರ್ಣೈಶ್ಚ ವಿವಿಧೈಃ ದುಷ್ಟಾಸ್ತೈಸ್ತೈಃ ಪೃಥಕ್ ಪೃಥಕ್ ಸಂತತಾ ಶುಶುಭೆ ಭೂಮಿಃ ಮಾಲ್ಯೈಶ್ಚ ಬಹು ಸಂಸ್ಥಿತೈಃ ಹಿರಣ್ಮಯೈಶ್ಚ ವಿವಿಧೈರ್ಭಾಜನೈಃ ಸ್ಫಾಟಿಕೈರಪಿ ಜಾಂಬೂನದಮಯೈಶ್ಚಾನ್ಯೈಃ ಕರಕೈರಭಿಸಂವೃತ ರಾಜತೇಷು ಚ ಕುಂಭೇಷು ಜಾಂಬೂನದಮಯೇಷು ಚ ಪಾನಶ್ರೇಷ್ಠಂ ತದಾ ಭೂರಿ ಕಪಿಸ್ತತ್ರ ದದರ್ಶಸಃ ಸಹ ಪಶ್ಚಿತ್ ಖ್ಯಾತಕುಂಭಾನಿ ಶೀಧೋರ್ಮಣಿಮಯಾನಿ ಚ ರಾಜಿತಾನಿ ಚ ಪೂರ್ಣಾನಿ ಭಾಜನಾನಿ ಮಹಾಕಪಿಃ ಕ್ವಚಿದರ್ಧಾವಶೇಷಾಣಿ ಕ್ವಚಿತ್ ಪೀತಾನಿ ಸರ್ವಶಃ ಕ್ವಚಿನ್ನೈವ ಪ್ರಪೀತಾನಿ ಪಾನಾನಿ ಸ ದದರ್ಶತಃ ಕ್ವಚಿತ್ ಭಕ್ಷ್ಯಾಂಶ್ಚ ವಿವಿಧಾನ್ ಕ್ವಚಿತ್ ಪಾನಾನಿ ಭಾಗಶಃ ಕ್ವಚಿನ್ನಾನಾವಶೇಷಾನಿ ಪಶ್ಯನ್ ವೈ ವಿಚಚಾರಃ ಕ್ವಚಿತ್ ಪ್ರಭಿನ್ನೈಃ ಕರಕೈಃ ಕ್ವಚಿದಾಲೋಲಿತೈರ್ಘಟೈಃ ಕ್ವಚಿತ್ ಸಂಸ್ಪೃಷ್ಟಮಾಲ್ಯಾನಿ ಜಲಾನಿ ಚ ಫಲಾನಿ ಚ ಶಯನಾನ್ಯತ್ರ ನಾರೀಣಾಂ ಶುಭ್ರಾಣಿ ಬಹುಧಾ ಪುನಃ ಪರಸ್ಪರಂ ಸಮಾಶ್ಲಿಷ್ಯ ಕಾಶ್ಚಿತ್ ಸುಪ್ತಾ ವರಾಂಗನಾಃ ಕಾಶ್ಚಿಚ್ಚ ವಸ್ತ್ರಮನ್ಯಸ್ಯಾಃ ಸ್ವಪಂಚಾ ಪರಿಧಾಯ ಚ ಆಹೃತ್ಯ ಚಾಬಲಾಃ ಸುಪ್ತಾಃ ನಿದ್ರಾಬಲ ಪರಾಜಿತಾಃ ತಾಸಾಂ ಉಚ್ಛ್ವಾಸವಾಕ್ಯೇನ ವಸ್ತ್ರಂ ಮಾಲ್ಯಂ ಚ ಗಾತ್ರಜಂ ನಾತ್ಯರ್ಥಂ ಸ್ಪಂದತೆ ಚಿತ್ರಂ ಪ್ರಾಪ್ಯ ಮಂದಮಿವಾನಡಂ ಚಂದನಸ್ಯ ಚ ಶೀತಸ್ಯ ಶ್ರೀಧೋರ್ಮಧುರಸಸ್ಯ ಚ ವಿವಿಧಸ್ಯ ಚ ಮಾಲ್ಯಸ್ಯ ಧೂಪಸ್ಯ ವಿವಿಧಸ್ಯ ಚ ಬಹುಧಾ ಮಾರುತಸ್ತತ್ರ ಗಂಧಂ ವಿವಿಧಮುದ್ವಹನ್ ರಸಾನಾಂ ಚಂದನಾನಾಂ ಚ ಧೂಪಾನಾಂ ಚೈವ ಮೂರ್ಛಿತಃ ಪ್ರವೌ ಸುರಭಿರ್ಗಂಧಃ ವಿಮಾನೆ ಪುಷ್ಪಕೆ ತದಾ
ಶ್ಯಾಮಾ ವದಾತಸ್ತಸ್ಯ ತತ್ರ ಅನ್ಯಾಹ ಕಾಶ್ಚಿತ್ ಕೃಷ್ಣವರಾಂಗನಾಃ ಕಾಶ್ಚಿತ್ ಕಾಂಚನ ವರ್ಣಾಂಗ್ಯಃ ಪ್ರಮದಾಃ ರಾಕ್ಷಸಾಲಯೇ ತಾಸಾಂ ನಿದ್ರಾವಶತ್ವಾಚ್ಚ ಮದನೇನ ಚ ಮೂರ್ಛಿತಂ ಪದ್ಮಿನೀನಾಂ ಪ್ರಸುಪ್ತಾನಾಂ ರೂಪಮಾಸೀದ್ಯಥೈವ ಹಿ ಸರ್ವಂ ಏವಂ ಸರ್ವಮಶೇಷೇಣ ರಾವಣ ಅಂತಃಪುರಂ ಕಪಿಃ ದದರ್ಶ ಸುಮಹಾತೇಜಾಃ ನ ದದರ್ಶ ಚ ಜಾನಕೀಂ ನಿರೀಕ್ಷಮಾಣಶ್ಚ ತದಾ ತಾಃ ಪ್ರಿಯಸ್ಥ ಮಹಾಕಪಿಃ ಜಗಾಮ ಮಹತೀಂ ಚಿಂತಾಂ ಧರ್ಮಸಾಧ್ವಸ ಶಂಕಿತಃ ಪರದಾರಾವರೋಧಸ್ಯ ಪ್ರಸುಪ್ತಸ್ಯ ನಿರೀಕ್ಷಣಂ ಇದಂ ಖಲು ಮಮಾತ್ಯರ್ಥಂ ಧರ್ಮಲೋಕಂ ಕರಿಷ್ಯತಿ. ಮಲ್ಕೊಂಡಿರುವಂಥ ಸ್ತ್ರೀಯನ್ನು, ಅದರಲ್ಲೂ ಯಾವ ಸ್ತ್ರೀಯನ್ನು ನೋಡಬಾರ್ದು, ಮಲಗಿರುವಂಥ ಪರಿಸ್ಥಿತಿಯಲ್ಲಿ ನೋಡಲೇಬಾರ್ದು. ಇದು ನನಗೆ ಧರ್ಮಲೋಕಕ್ಕೆ ಕಾರಣ ಆಯಿತು. ನಹಿಮೇ ದಾರಾಣಂ ದೃಷ್ಟಿ ವಿಷಯವರ್ತಿನಿ. ಆದರೆ ಸಾಮಾನ್ಯವಾಗಿ ನನ್ನ ಕಣ್ಣು ಯಾವತ್ತೂ ಕೂಡ ಬೇರೆ ಸ್ತ್ರೀಯ ಕಡೆ ಹೋಗಿದ್ದೇ ಇಲ್ಲ. ಅಯಂ ಚಾತ್ರ ಮಯಾ ದೃಷ್ಟ ಪರದಾರ ಪರಿಗ್ರಹ. ಆದರೆ ಇದೇ ಸಂದರ್ಭದಲ್ಲಿ ಬೇರೆ ಸ್ತ್ರೀಯರನ್ನು ನಾನು ನೋಡಬೇಕಾಯಿತು. ತಸ್ಯ ಪ್ರಾದುರಭೂಚಿಂತ ಪುನರನ್ಯಾ ಮನಸ್ವಿನಃ ನಿಶ್ಚಿತ ಏಕಾಂತಚಿತ್ತಸ್ಯ ಕಾರ್ಯನಿಶ್ಚಯದರ್ಶಿನಿ ಕಾಮಂ ದೃಷ್ಟಾ ಮಯಾ ಸರ್ವಾಃ ವಿಶ್ವಸ್ತಾ ರಾವಣಸ್ತ್ರೀಯಃ ನಹಿಮೇ ಮನಸಃ ಕಿಂಚಿತ್ ವೈಕೃತ್ಯಂ ಉಪಪದ್ಯತೆ ಮನೋ ಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ ಶುಭ ಅಶುಭ ಅವಸ್ಥಾಸು ತಚ್ಚಮೆ ಸುವ್ಯವಸ್ಥಿತಂ. ಹೀಗೆಲ್ಲ ಅನಿಸ್ತು. ಆದರೂ ಅವನ ಮನಸ್ಸಿಗೆ ಮತ್ತೆ ಸಮಾಧಾನ ಆಯ್ತಂತೆ. ಯಾಕೆಂದ್ರೆ ನನ್ನ ಕಣ್ಣಲ್ಲಿ ಇದ್ದಿರ್ಬೋದು, ಮನಸ್ಸಲ್ಲಿಲ್ಲ ಅಂದ್ಕೊಂಡ ಅವನು. ನಮ್ಮ ಕಣ್ಣು, ನಮ್ಮ ಪಂಚೇಂದ್ರಿಯಗಳು, ಇದು ಜ್ಞಾನೇಂದ್ರಿಯಗಳು, ಇದು ಕರ್ಮೇಂದ್ರಿಯಗಳು ಏನೋ ಮಾಡ್ತಿರ್ಬೋದು. ಮನಸ್ಸು ಅಲ್ಲಿ ತೊಡಗಿದ್ರೆ ಆವಾಗ ಪಾಪ ಪುಣ್ಯ. ಮನಸ್ಸಲ್ಲಿ ತೊಡಗಿಲ್ಲದೆ ಇದ್ರೆ ಅದರಿಂದ ಯಾವುದೇ ರೀತಿಯ ಪಾಪದ ಲೇಪ ಇಲ್ಲ. ನನ್ನ ಕಣ್ಣು ಇದನ್ನೆಲ್ಲ ನಿರೂಪಿಸ್ತದೆ, ಹೌದು, ಸೀತೆಗಾಗಿ. ಆದರೆ ನನ್ನ ಮನಸ್ಸಲ್ಲಿ ತೊಡಗಿಲ್ಲ, ಆದ್ದರಿಂದ ನನಗೆ ಪಾಪವಿಲ್ಲ. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣ. ನಮ್ಮ ಕಣ್ಣು, ಕಿವಿ ಮೊದಲಾದ ಇಂದ್ರಿಯಗಳು ಮುಚ್ಚಿಕೊಂಡಿದ್ರು ಒಳಗಿರುವ ಮನಸ್ಸು ಬೇರೆ ಯಾವುದನ್ನು ಗುಪ್ತವಾಗಿ ಚಿಂತನೆ ಮಾಡ್ತಿರ್ಬೋದು. ಭಗವದ್ಗೀತಾದಲ್ಲಿ ಶ್ಲೋಕ ಇದೆ, ಎಷ್ಟಿಂದ್ರಿಯಾಣಿ ಮನಸ ನಿಯಮ್ಯಾರ್ಹತೆ ಅರ್ಜುನ ಅಂತ ಹೀಗೇನೋ ಒಂದು ಭಗವದ್ಗೀತಾದಲ್ಲಿ ಶ್ಲೋಕ. ಎಲ್ಲ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡಿದ್ದಾನಂತವನು. ಆದರೆ ಮನಸ್ಸಿನಿಂದ ಮಾತ್ರ ಪಾಪ ಕಾರ್ಯವನ್ನು ಆಲೋಚನೆ ಮಾಡ್ತಿದ್ದಾನೆ. ಹಾಗೆ ಮಾಡಿದರೆ ಅವನು ಬ್ರಹ್ಮಚರ್ಯಕ್ಕೆ ಲೋಪ, ಅವನಿಗೆ ಪಾಪ ಲೇಪ. ಆದರೆ ನನ್ನ ಮನಸ್ಸು ಇವತ್ತು ಈ ವಿಷಯದಲ್ಲಿ ತೊಡಗೇ ಇಲ್ಲ, ಆದ್ದರಿಂದ ನನಗೆ ಇದರ ಪಾಪ ಲೇಪವಿಲ್ಲ ಅಂತ ಆತ ಭಾವಿಸ್ಕೊಂಡ. ಇದನ್ನ ನಾವ್ಯಾಕೆ ಶ್ರವಣ ಮಾಡ್ಬೇಕಂತಂದ್ರೆ, ಈ ಕಥೆ ಏನಿದೆ ಇದು ಮನುಷ್ಯ ತಿಳಿದೋ ತಿಳಿಯದೇನೋ ಶಾರೀರಿಕವಾಗಿ, ಮಾನಸಿಕವಾಗಿ, ಕೆಲವೊಂದು ವಾಚಿಕವಾಗಿ ನಾವು ಮಾಡುವಂಥ ಪಾಪಗಳೇನಿದೆ ಮತ್ತು ಬ್ರಹ್ಮಚರ್ಯಕ್ಕೆ ಲೋಪ ಆಗುವಂಥ ಚಟುವಟಿಕೆಗಳೇನಿವೆ ಅವು ನಮ್ಮನ್ನು ಯಾವ ಪಾಪಕ್ಕೆ ಈಡು ಮಾಡಿರ್ತವೆ. ಅಂಥ ಪಾಪಗಳೆಲ್ಲ ಆ ಹನುಮಂತನ ಚರಿತ್ರೆಯನ್ನು ಕೇಳೋದ್ರ ಮೂಲಕ ಪರಿಹಾರ ಆಗ್ತವೆ ಅನ್ನೋದನ್ನು ಮೊದಲೇ ನಾವು ಫಲಶ್ರವಣದಲ್ಲಿ ಕೇಳಿದ್ವಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಅದನ್ನು ಮತ್ತೊಮ್ಮೆ ನಾವು ನೆನಪಿಸ್ಕೊಳ್ಬೇಕು. ನಾಣ್ಯತ್ರ ಹಿ ಮಯಾ ಶಕ್ಯ ವೈದೇಹಿ ಪರಿಮಾರ್ಗಿತಂ. ಇಲ್ಲಿ ನಾನು ಹುಡುಕಬಾರದು ಅಂದರೆ ಹಾಗಾದ್ರೆ ಸೀತೆಯನ್ನು ಹುಡ್ಕೋದೇ ಇಲ್ಲಿ. ಲಂಕೆಯಲ್ಲಿ ಎಲ್ಲ ಹುಡುಕ್ಲೇಬೇಕು ನಾನು ಸೀತೆಯನ್ನು. ಯಾವುದೋ ಮೂಲೆಯಲ್ಲಿ ಕೂಡ ಬಚ್ಚಿಟ್ಟಿರ್ಬೋದು ರಾವಣ ಸೀತೆಯನ್ನು. ಹಾಗಾಗಿ ಹುಡುಕಬೇಕಾದ ಅನಿವಾರ್ಯ. ಸ್ತ್ರೀಯೋ ಹಿ ಸ್ತ್ರೀಷು ದೃಶ್ಯಂತೆ ಸದಾ ಸಂಪರಿಮಾರ್ಗಣೆ. ಅವಳು ಸ್ತ್ರೀ ಆದ್ದರಿಂದ ಸ್ತ್ರೀಯರಿರೋ ಜಾಗದಲ್ಲಿ ಅವಳನ್ನು ಇಟ್ಟಿರ್ಬೇಕಲ್ಲ ರಾವಣ. ಯಸ್ಯ ಸತ್ಯಸ್ಯ ಯಾಯೋನಿ ಹಿ ತಸ್ಯಾಂ ಸತ್ ಪರಿಮಾರ್ಗಿತೆ ಸಶಕ್ಯ ಪ್ರಮದ ನಷ್ಟ ಮೃಗೀಷು ಪರಿಮಾರ್ಗಿತಂ. ಸೀತೆಯನ್ನು ಪಶುಪಕ್ಷಿಗಳ ನಡುವೆ ಹುಡುಕಕ್ಕೆ ಸಾಧ್ಯವೇನು? ಸ್ತ್ರೀಯರ ನಡುವೆ ಹುಡುಕಬೇಕು. ಹಾಗಾಗಿ ನಾನು ಮಾಡಿದ್ದು ತಪ್ಪಲ್ಲ. ತದಿತಂ ಮಾರ್ಗಿತಂ ತಾವತ್ ಶುದ್ಧೇನ ಮನಸಾಮಯ. ಮನಸ್ಸು ಶುದ್ಧವಾಗಿತ್ತು ನಂದು. ರಾವಣಾಂತಃಪುರಂ ಸರ್ವಂ ದೃಶ್ಯತೆ ನ ಚ ಜಾನಕಿ. ಆದರೆ ಸೀತೆ ಮಾತ್ರ ನನಗೆ ಕಾಣಲಿಲ್ಲ. ದೇವ ಗಂಧರ್ವ ಕನ್ಯಾಶ್ಚ ನಾಗಕನ್ಯಾಶ್ಚ ವೀರ್ಯವಾನ್ ಅವೇಕ್ಷಮಾಣಃ ಹನುಮಾನ್ ನೈವಾ ಪಶ್ಯತಿ ಜಾನಕೀಂ ತಾಮಪಶ್ಯನ್ ಕಪಿಸ್ತತ್ರ ಪಶ್ಯನ್ಶ್ಚಾನ್ಯಾ ವರಸ್ತ್ರಿಯಃ ಅಪಕ್ರಮ್ಯ ತದಾ ವೀರಃ ಶ್ರದ್ಧಾತುಂ ಉಪಚಕ್ರಮೆ. ಆ ಜಾಗದಿಂದ ಆತ ಹೊರಗೆ ಬಂದ. ಉಳಿದವರೆಲ್ಲ ಕಂಡ್ರು, ಇವರು ಮಾತ್ರ ಕಾಣಲಿಲ್ಲ. ಪಾನಭೂಮಿ, ಅದು ಮದ್ಯಪಾನ ಮಾಡಲಿಕ್ಕಾಗೇ ಇರುವಂಥ ಒಂದು ವಿಶೇಷವಾದ ಜಾಗ ಅದು ರಾವಣನ ಅಂತಃಪುರದಲ್ಲಿ. ಅಲ್ಲಿಂದ ಆತ ಹೊರಗೆ ಬಂದು ಉಳಿದ ಕಡೆಯಲ್ಲಿ ಕೂಡ ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸ ಭೂಯಸ್ತು ಪರಂ ಶ್ರೀಮಾನ್ ಮಾರುತಿರಿ ಯತ್ನಮಾಸ್ಥಿತಃ ಆಪಾನ ಭೂಮಿ ಮುತ್ಸೃಜ್ಯ ತದ್ವಿಜೇತು ಪ್ರಚಕ್ರಮೆ.
इति आर्षे श्रीमद् रामायणे वाल्मीकिये आदिकाव्ये ಶ್ರೀಮತ್ ಸುಂದರಕಾಂಡೆ ಏಕಾದಶ ಸರ್ಕಃ. ಇಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ 11ನೆಯ ಸರ್ಕ ಸಮಾಪ್ತ ಆಗಿದೆ.